ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವೃಶ್ಚಿಕ ರಾಶಿಯಾಧಿಪತಿ ಕುಜ. ರಾಶಾಧಿಪತಿಯಂತಹ ಕುಜ ನಿಮಗೆ 6th ಹೌಸ್ ಅಲ್ಲಿ ಕುಳಿತಿನ, ಅದೇ ಸ್ವಂತ ಮನೆ. ಕುಜ ವೃಶ್ಚಿಕ ರಾಶಿಯವರಿಗೂ ಕುಜ ಸ್ವಂತ ಮನೆ ಆದ್ರೆ, ಹಾಗೆ ಮೇಷರಾಶಿಯವರಿಗೂ ಅಂಗಾರಕನಾದಂತಹ ಕುಜ ಅದೇ ಸ್ವಂತ ಮನೆ ಆಗ್ತಾ ಹೋಗುತ್ತೆ. ಆದ್ರೆ 6th ಹೌಸ್ ಅಲ್ಲಿ ಕುಜ ಇದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಒಂದೇ ಒಂದು ಬದಲಾವಣೆ ಏನು ಅಂತ ಅಂದ್ರೆ, ಗುರು ಬದಲಾವಣೆ ಆಗಿದ್ದಾನೆ. ಕಟಕ ರಾಶಿಗೆ ಗುರು ಬದಲಾವಣೆ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಲಾಭಾಂಶವನ್ನ ನೋಡ್ತಾ ಹೋಗ್ಬೋದು. ಯಾಕೆ ಅಂತ ಅಂದ್ರೆ, ಆಗಿದಂತಹ ಗುರು ಈಗ ನಿಮಗೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಕುಳಿತಿದ್ದಾನೆ ಅಂತಂದ್ರೆ, ಭಾಗ್ಯದ ಬಾಗಿಲ ತೆರೆಯೋದಿಕ್ಕೆ ಗುರು ಬಂದಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಧನಸನಾಧಿಪತಿ ಮತ್ತೆ ಪಂಚಮಾಧಿಪತಿ ಆದಂತಹ ಗುರು ಭಾಗ್ಯಸ್ಥಾನದಲ್ಲಿ ಇದ್ದು, ಅದೇ ರೀತಿ ಪಂಚಮ ಸ್ಥಾನದಲ್ಲಿ ಇದ್ದಂತಹ ಶನಿಯನ್ನ ಗುರು ನೋಡ್ತಾ ಇರೋದ್ರಿಂದ ಸಕಲ ದೋಷಗಳಿಂದನೂ ನಿವಾರಣೆ ಮಾಡ್ಕೊಂಡು ಬರ್ತಾ ಹೋಗ್ತಾನೆ ಈ ಗುರು ಪರಮಾತ್ಮ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಕಳೆದ ವರ್ಷಗಳಿಂದಲೂ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಿದ್ದಾರೆ. ಗುರು ಬದಲಾವಣೆ ಆಗೋವರೆಗೂ ವೃಶ್ಚಿಕ ರಾಶಿಯವರಿಗೆ ಯಾವುದೇ ರೀತಿ ಬಲಾಢ್ಯ ಇರ್ಲಿಲ್ಲ. ಅದೇ ರೀತಿ ಈಗ ಗುರು ಜೂನ್ 2ನೇ ತಾರೀಕಿಂದ ಬದಲಾವಣೆ ತಂದಿರೋದು ಏನಾಗ್ತಿದೆ ಅಂತ ಅಂದ್ರೆ, ಸಾಕಷ್ಟು ಯಶಸ್ಸನ್ನ ನೋಡ್ತಾ ಇದ್ದೀರಿ. ಯಶಸ್ಸಿನ ಮಟ್ಟಕ್ಕೆ ಒಂದೊಂದೇ ಹೆಜ್ಜೆನ ಹತ್ತುತ್ತಾ ಇದ್ದೀರಿ ಅಂತ ಹೇಳ್ತಾ ಹೋಗ್ಬೋದು. ಅದರ ಜೊತೆಗೆ ಪಂಚಮಕ್ಕೂ ಕೂಡ ಶನಿಯ ದೃಷ್ಟಿ ಬಿದ್ದಿರೋದ್ರಿಂದ ಲಾಭಾಂಶ, ನಿಮ್ಮ ಒಂದು ಪೂರ್ವ ಪುಣ್ಯ ಸ್ಥಾನ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಪ್ರತಿಯೊಂದು ಕೂಡ ಆಗ್ತಾ ಹೋಗುತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಲಾಭವನ್ನ ತಂದು ಕೊಡುವಂತವನೇ ಗುರುಕ ಆಗಿರೋದ್ರಿಂದ, ಧನಕಾರಕನು ಅವನೇ ಕೂಡ ಆಗಿರೋದ್ರಿಂದ ನಿಮ್ಮ ಭಾಗ್ಯದಲ್ಲಿ ಕುಳಿತಿದ್ದಾನೆ ಅಂತಂದ್ರೆ, ಇಷ್ಟು ದಿನ ಇದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗುವಂತಹ ಒಂದು ಸುವರ್ಣ ಸಂದರ್ಭ ಅಂತ ಹೇಳ್ಬೋದು. ನೋಡಿ, ಗೋಲ್ಡನ್ ಪೀರಿಯಡ್ ಬರ್ತಾ ಇದೆ ಅಂದ್ರೆ ವೃಶ್ಚಿಕ ರಾಶಿಯವರು ಖಂಡಿತ ಇದೆ. ಆ ಗೋಲ್ಡನ್ ಪೀರಿಯಡ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ನು 1 ವರ್ಷಗಳ ಕಾಲ. ತದನಂತರ 10ನೇ ಮನೆಗೆ ಹೋಗ್ತಾನೆ ಗುರು. ಇಟ್ಸ್ ಎ ವೆರಿ ಗುಡ್. ದಶಮ ಸ್ಥಾನಕ್ಕೆ ಹೋಗೋದು, ಮುಂದೆ ಹೋಗುವಂತಹ ಹೆಜ್ಜೆಗಳು ಕೂಡ ನಿಮ್ಗೆ ತುಂಬಾ ಲಾಭವನ್ನ ತಂದ್ಕೊಡುತ್ತೆ ಗುರು. ಆದ್ರೆ ಈಗ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಖಂಡಿತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಮಾಡ್ಕೊಳ್ತಾ ಬನ್ನಿ. ಲೈಫ್ನ ಯಾವ ರೀತಿ ತಗೋತೀವಿ ಅಂತಂದ್ರೆ, ನಮ್ಮ ಟೈಮ್ ಬಂದಿದೆ ಅಂದಾಗ ನಮ್ಗೆ ಗೊತ್ತಿಲ್ಲದೆ ರೀತಿಲಿ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಶುಭ ಸಂದೇಶಗಳು ನಮ್ಮ ಮನೆ ಬಾಗ್ಲಿಗೆ ಬರ್ತಾ ಹೋಗುತ್ತೆ. ಅದೆಲ್ಲವುದನ್ನು ಕೂಡ ನಾವು ಯುಟಿಲೈಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಹೋಗ್ಬೇಕು. ನೋಡಿ, ಕೆಲವರು ಎಣ್ಣೆ ಬಂದಾಗ ಕಣ್ಮುಚ್ಕೊಳ್ತಾರೆ ಅಂತಾರೆ. ಖಂಡಿತ ಆ ರೀತಿ ಮಾಡಬೇಡಿ. ಸಮಯ ಇದೆ ಅಂದಾಗ ಆ ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಗ್ರಹಾನು ಫಲಗಳು ಇದೆ ಅಂದಾಗ ಆ ಫಲಗಳನ್ನ ಅನುಭವಿಸೋದ್ರಲ್ಲಿ ನಾವು ಯಶಸ್ಸನ್ನ ನೋಡ್ತಾ ಹೋಗ್ಬೇಕು. ಅದಕ್ಕೆ ಧನಕಾರಕನಾದಂತಹ ಗುರು, ಪಂಚಮಾಧಿಪತಿಯಾದಂತಹ ಗುರು 9ನೇ ಮನೆ ಭಾಗ್ಯದಲ್ಲಿ ಕುಳಿತಿರೋದ್ರಿಂದ, ಮುಂದೆ ದಶಮ ಸ್ಥಾನಕ್ಕೆ ಹೋಗೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಸಕ್ಸಸ್ ಲೈಫ್ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ. ನೋಡಿ, ವೃಶ್ಚಿಕ ರಾಶಿಯವರು ಯಾವಾಗ್ಲೂ ಹೇಳ್ತೀನಿ, ಆಸ್ ಎ ಸೀಕ್ರೆಟ್ ಲೈಫ್ ಅನ್ನ ಮಾಡೋವಂಥವ್ರು. ಅಂದ್ರೆ ಅದನ್ನ ಹೇಳಿದ್ರೆ ಅದರಲ್ಲಿ 9ನೇದು ಏನಾದ್ರು ಒಂದು ಸೀಕ್ರೆಟ್ ಅನ್ನ ಇಟ್ಟಿರ್ತಾರೆ. ಎಲ್ಲವೂ ಕೂಡ ಓಪನ್ ಆಗುವಂಥದ್ದಲ್ಲ. ಜೊತೆಗೆ ವೃಶ್ಚಿಕ ರಾಶಿಯವರು ಹೇಗೆ ಅಂತ ಅಂದ್ರೆ, ಬಹಳ ಬೇಗ ಹೊರಗಡೆ ತಮ್ಮ ಒಂದು ವಿಷದ ಪ್ರಸಾರ, ಅಂದ್ರೆ ತಮ್ಗೆ ಆಗುವಂತ ನೋವುಗಳನ್ನ ಹೊರಗಡೆ ಬಿಡೋದಿಲ್ಲ. ಯಾಕಂದ್ರೆ ಒಳಗೆ ಎಲ್ಲೋ ಇಟ್ಕೊಂಡಿರ್ತಾರೆ. ಒಂದು ಸಲ ಅವ್ರು ನೋವಾದಾಗ, ಹೇಗೆ ಚೇಳು ತನ್ನ ಕೊಂಡಿ ಚುಚ್ಚಿದಾಗ ಆ ಒಂದು ವಿಷಕಾರಕ ನಮ್ಮ ಮೇಲೆ ಆಗುತ್ತೋ, ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಯಾವ ಸಮಯ ನೋಡಿ ಅದನ್ನ ಚುಚ್ಚಬೇಕು ಅನ್ನೋದು ಗೊತ್ತಿರ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಹೋಗ್ಬೋದು. ನಿಮ್ಮಲ್ಲಿ ಗುರು ಆಶೀರ್ವಾದ ತುಂಬಾ ಚೆನ್ನಾಗಿರೋದ್ರಿಂದ ಆದಷ್ಟು ಗುರುಗಳ ಆಶೀರ್ವಾದ ಪಡಿತಾ ಹೋಗಿ. ಯಾಕಂತ ಅಂದ್ರೆ ಧನಕಾರಕನಾದ ಗುರು ನಿಮ್ಮನ್ನ ಎಲ್ಲೋ ಎತ್ತರಕ್ಕೆ ಸ್ಥಾನಕ್ಕೆ ತಗೊಂಡೋಗ್ತಾ ಬಿಡ್ತಾನೆ. ಒಂದು ಸರಿ ಗುರುವಿನ ದೃಷ್ಟಿಗೆ ನೀವು ಒಳಗಾಗಿದ್ದೀರಿ ಅಂತಾನೆ ನಿಮ್ಮ ಲೈಫ್ ತುಂಬಾ ಚೇಂಜಸ್ ಆಗುತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಬಚಕ್ರದಲ್ಲೇ 8ನೇ ಮನೆ. ಸೊ ಅಷ್ಟಮ ಸ್ಥಾನ ಅಂತ ಅಂದಾಗ ಅದು ಒಂದು ಆಯಸ್ಸಿಗೆ ಸಂಬಂಧಪಟ್ಟಂತ ಸ್ಥಾನ ಅಂತಾನು ಹೇಳ್ಬೋದು. 8ನೇ ಮನೆಯ ಸ್ಥಾನಾಧಿಪತಿ. ಎಲ್ಲೋ ಒಂದು ಕಡೆ ಇಷ್ಟು ದಿವಸ ಗುರು ಅಲ್ಲೇ ಇದ್ದ, ಆದ್ರೆ ಎಲ್ಲೋ ಒಂದ್ ಕಡೆ ನಿಗೂಢವಾಗಿ ನಿಮ್ಗೂ ಕೂಡ ಒಂದು ಸಮಯ, ಹೆಲ್ತ್ ಅನ್ನೋ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಸ್ವಲ್ಪ ಕೇರ್ ಆಗಿರಿ. ದಿಢೀರಂತ ನಿಮ್ಮನ್ನ ಹಾಸ್ಪಿಟಲೈಸ್ ಮಾಡುವಂತದ್ದಾಗತ್ತೆ. ಇಂಥದ್ರಲ್ಲೇ ನೀವು ಕೇರ್ನ ಮಾಡ್ತಾ ಹೋದ್ರೆ ಹಣದ ವಿಚಾರದಲ್ಲಿ ಯಾವ ರೀತಿ ತೊಂದರೆ ಇರಲ್ಲ. ಆದಷ್ಟು ಲಾಭಗಳನ್ನ ನೋಡ್ತಾ ಹೋಗ್ತೀರಿ ವೃಶ್ಚಿಕ ರಾಶಿಯವರು. ಯಾಕೆಂದ್ರೆ ಪಂಚಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀರ್ತಾ ಇರೋದ್ರಿಂದ, ಧರ್ಮಕ್ಕೆ ಕರ್ಮಾಧಿಪತಿಯ ಒಂದು ದೃಷ್ಟಿ ಬಿದ್ದಿದೆ ಅಂತ ಅಂದ್ರೆ ಖಂಡಿತ ಲೈಫ್ನ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಗುರುವಿನ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯ ಬದುಕೋದಿಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಪಂಚಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಕೊಟ್ಟಿರೋದು, ನಮ್ಮ ಪೂರ್ವ ಪುಣ್ಯ ಸ್ಥಾನಗಳು, ಹಿಂದೆ ಮಾಡಿದಂತಹ ಕರ್ಮ ಫಲಗಳಿಗೆ ಗುರುವಿನ ದೃಷ್ಟಿ ಬಿದ್ದಾಗ ಖಂಡಿತ ನಾವು ಮಾಡಿದಂತಹ ಎಲ್ಲ ಪಾಪಗಳು ಕ್ಲೆನ್ಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಪಂಚಮ ಸ್ಥಾನವನ್ನ ಕೊಟ್ಟಿರೋದು. ಆ ಪಂಚಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಖಂಡಿತ ಗುರುವಿನ ಆಶೀರ್ವಾದ ವೃಶ್ಚಿಕ ರಾಶಿಯ ಮೇಲೆ ಇದೆ ಅಂತ ಹೇಳ್ಬೋದು.
ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಯಶಸ್ಸು ಮತ್ತೆ ಸಕ್ಸಸ್ ಅನ್ನ ನೋಡ್ತಾ ಹೋಗ್ತಾರೆ ವೃಶ್ಚಿಕ ರಾಶಿಯವರು. ಅವ್ರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಕ್ಷಾತ್ ಶ್ರೀ ಶಿರ್ಡಿ ಸಾಯಿಬಾಬಾ ಅಷ್ಟೈಶ್ವರ್ಯಗಳನ್ನ ಕೊಡ್ಲಿ, ಅವ್ರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.